ರಥಸಪ್ತಮಿ ಸೋಮವಾರದಿಂದ ಶನಿವಾರ ಸಂಜೆ 6 ಗಂಟೆಗೆ. ರಾಕೇಶ, ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಕಣೋ. ಅಕ್ಕಂಗೆ ಏನಾಗುತ್ತೋ ಏನೋ. ಭೈರವಿ, ಏನು ಟೆನ್ಷನ್ ಮಾಡ್ಕೋಬೇಡ, ಭವಾನಿಗೇನು ಆಗಲ್ಲ. ಡ್ಯಾಡ್ ಮಾತಾಡು. ಹಲೋ ಹಲೋ ಡ್ಯಾಡ್. ಭೈರವಿ, ಈಗ ತಾನೇ ಕಮಿಷನರ್ ಫೋನ್ ಮಾಡಿದ್ರು. ನೀವು ಹೋಗ್ತಿರೋ ರೂಟ್ ಕರೆಕ್ಟ್. ಗಾಡಿ ಎಲ್ಲಿದೆ ಅಂತ ಗೊತ್ತಾಯ್ತಾ? ಗಾಡಿ ಲಾಸ್ಟ್ ಆಗಿ ಟ್ರೇಸ್ ಮಾಡಿದಾಗ ಸರಿ ಡ್ಯಾಡ್. ಇದೇ ಸರಿಯಾದ ಟೈಮ್. ನನ್ನ ಆಟ ಈಗ ನಾನು ಶುರು ಮಾಡಬೇಕು. ಎಸ್. ರಾಕೇಶ, ಇನ್ನೊಂದು 2 ಕಿಲೋಮೀಟರ್ಸ್ ಅಲ್ಲಿ ಲೆಫ್ಟ್ ತಗೊಂಡ್ರೆ ಅಲ್ಲೇ ಗಾಡಿ ಹೋಗ್ತಿದ್ಯಂತೆ. ಓಕೆ, ಬೇಗ ನಡಿ. ಸದ್ಯ ಯಾರೂ ನೋಡ್ತಾ ಇಲ್ಲ. ಹಲೋ, ಹೇಳಿ ಸರ್. ನೋಡ, ನೀನು ಫೋನ್ಗೆ ಅವನ ಗಾಡಿ ನಂಬರ್ನ ಮೆಸೇಜ್ ಮಾಡಿದ್ದೀನಿ. ಅದರಲ್ಲಿ ನಮ್ಮವರಿಬ್ರು ಲಾಂಗ್ ಡ್ರೈವ್ ಹೋಗ್ತಾ ಇದ್ದಾರೆ. ನೀನು ಆ ಗಾಡಿಗೆ ಆಕ್ಸಿಡೆಂಟ್ ಮಾಡಬೇಕು. ಅವರು ಮತ್ತೆ ಈ ಕಲ್ಯಾಣ ಮಂಟಪಕ್ಕೆ ಬರಬಾರ್ದು. ಒಂದು ಪಕ್ಷ ಬಂದ್ರು ಮದುವೆ ಎಲ್ಲ ಮುಗಿದ ಮೇಲೆ ಆರಾಮಾಗಿ ಬರಬೇಕು. ಅರ್ಥ ಆಯ್ತಾ? ಅಷ್ಟೇ ತಾನೇ ಸರ್. ಪೈಸಾ ಕಳಿಸಿ ಕೆಲಸ ಮುಗಿಸ್ತೀನಿ. ಲೇ, ಪೈಸಾ ನೋಟು ಎಲ್ಲ ನಿನಗೆ ಸೇರ್ಬೇಕಾದ್ ಸೇರತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ. ಈಗ ಅರ್ಧ ಅಡ್ವಾನ್ಸ್ ಹಾಕ್ತೀನಿ, ಕೆಲಸ ಆದ್ಮೇಲೆ ಮಿಕ್ಕಿದ್ದು. ಸರಿ ಸರ್. ಹಾಗಾದ್ರೆ ಅವ್ರ ಲೊಕೇಶನ್ ಕಳಿಸಿ. ಅವರು ದಾಬಾಸ್ಪೇಟೆ ಕಡೆ ಹೊರಟಿದ್ದಾರೆ. ನೀನಿರೋ ಲೊಕೇಶನ್ ಹತ್ರ ತಾನೇ ಅದು? ನಮ್ಗೆ ಹತ್ರನೇ ಬಿಡಿ ಸರ್. ಇನ್ನು 5 ನಿಮಿಷದಲ್ಲಿ ಅಲ್ಲಿ ಇರ್ತೀವಿ. ಕೆಲಸ ಅಚ್ಚುಕಟ್ಟಾಗಿ ಆಗಬೇಕು. ನೋಡು, ನಾನು ಹೇಳಿದ ಅರ್ಥ ಆಗಿದೆಯಲ್ಲ? ಅವರು ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋದ್ರೊಳಗೆ ಬರಬಾರ್ದು. ನೀವು ತಲೆನೇ ಕೆಡ್ಸ್ಕೊಂಬೇಡಿ ಸರ್. ಕೆಲಸ ಮಾಡ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತೀನಿ. ಗುಡ್. ಏಯ್, ಕೆಲಸ ಬಂತು, ಬಾರೋ. ಬಾರಣ. ಆತ ಗಾಡಿ ಆತ. ಭೈರವಿ, ಸಾರಿ ಕಣಮ್ಮ, ಇಲ್ಲಿ ಏನೇನೋ ನಡೀತಾ ಇದೆ. ನನ್ನ ಸೇಫ್ಟಿಗೋಸ್ಕರ ನಿನಗೆ ರೆಸ್ಟ್ ಕೊಡಿಸ್ತಾ ಇದ್ದೀನಿ. ಪ್ಲೀಸ್ ಫರ್ಗಿವ್ ಮೀ. ಒಳ್ಳೇದಾಗಲಿ. ವಸುಂಧ್ರಾ, ಅಂತೂ ನಾವು ಅನ್ಕೊಂಡ ಹಾಗೆ ಅಥರ್ವ ಅಪೇಕ್ಷಿನ ಮದ್ವೆ ಸೆಟ್ ಆಗೋದು. ಬೋಲೆ ಕಿಲಾಡಿ ಕಣೆ ನೀನು. ಎಷ್ಟೇ ಆದ್ರೂ ಯಾರ ಮಗಳು ಹೇಳು? ಅವ್ರ ಮದ್ವೆನೋ ಆಗ ಹೋಗುತ್ತೆ. ಈಗ ವಿರಾಟ್ ಭೈರವಿ ಮದ್ವೆ ವಿಚಾರದಲ್ಲಿ ಯಾವ ವಿಜ್ಞಾನ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಈ ಎರಡೂ ಮದ್ವೆನೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ನನ್ಗೆ. ಅಥರ್ವನ್ ವಿಷಯದಲ್ಲಂತೂ ಇದು ನಾನೇನ ಅಂತ ಡೌಟ್ ಬಂದಿತ್ತು. ಆ ತರ ಬದಲಾಗ್ಬಿಟ್ಟಿದ್ದೀನಿ. ಮಾಮ್, ಯಾಕೋ ವಿರಾಟ್ ಬೇಜಾರಲ್ಲಿದ್ಯಾ? ಅಣ್ಣನ್ ಮದ್ವೆಗೆ ಎಷ್ಟೊಂದು ಅತಂತ್ರ ಆಗ್ತಿದೆ. ಇನ್ನು ನನ್ ಮದ್ವೆಗೆ ಏನೇನಾಗುತ್ತೋ ಅಂತ ಭಯ ಇರಬೇಕು. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ವಿರಾಟ್. ಭವಾನಿನೇ ಬೇರೆ, ಭೈರವಿನೇ ಬೇರೆ. ಭವಾನಿನ ಭೈರವಿ ಜೊತೆ ಕಂಪೇರ್ ಮಾಡ್ಬೇಡ. ಹೌದೌದು, ಕಂಪೇರ್ ಮಾಡ್ಲೇಬಾರ್ದು. ಆದ್ರೆ ಹುಡುಕಕ್ ಕಳಿಸ್ಬೋದು. ಏನೋ ಹೇಳ್ತಿದ್ಯಾ? ಹೌದಕ್ಕ, ಭೈರವಿ ಭವಾನಿನ ಹುಡ್ಕೊಂಡು ಹೋಗಿದ್ದಾಳೆ. ಏನು? ಭೈರವಿ
ಭವಾನಿನ್ ಹುಡ್ಕೋಕ್ ಹೋದ್ಲಾ? ಬರೀ ಹುಡ್ಕದ್ ಮಾತ್ರ ಅಲ್ಲ, ಆ ಭವಾನಿ ಎಲ್ಲೇ ಇದ್ರು ಕರ್ಕೊಂಬಂದು ಅಥರ್ವನ್ ಜೊತೆ ಮದುವೆ ಮಾಡಿಸ್ತಾಳಂತೆ. ನಾಯಿ ಮುಟ್ಟಿದ ಮಡಕೆನ ದೇವ್ರ ನೈವೇದ್ಯಕ್ಕಿಡಕ್ ಹೊರಟಿದ್ದಾಳೆ ನಿನ್ನ ಭೈರವಿ. ವಿರಾಟ್, ಇವನೇನೋ ಹೇಳ್ತಿದ್ದಾನೆ. ನಿಜ ಅಮ್ಮ. ಅಕ್ಕ, ನಾನು ಎಷ್ಟು ಹೇಳ್ದೆ ಮದುಮಗಳು ನೀನು, ಹಸಿಮಯಿ, ಹಾಗೆಲ್ಲ ಹೋಗ್ಬಾರ್ದಮ್ಮ ಅಂತ. ಆದ್ರೆ ನನ್ನ ಮಾತಿಗೆ ಎಲ್ ಬೆಲೆ? ಕೇಳಲೇ ಇಲ್ಲ, ಹೋದ್ಲು. ನಮ್ ವಿರಾಟ್ ಮದ್ವೆನಾದ್ರೂ ವಿಘ್ನಗಳೇ ಇಲ್ಲದೆ ನಡೀಲಿ ಅಂತ ಅನ್ಕೊಂಡ್ರೆ ಇದೇನೇ ಇದು ವಸು? ಈ ಒಂದು ಸಾಲ ವಿಘ್ನಗಳು ಬರ್ತಾ ಇದೆಯಲ್ಲ ಕಣೆ. ವಿರಾಟ್,